ಸಂವಿಧಾನವನ್ನ ನಾವ್ ಯಾಕೆ ಕಾಪಾಡಬೇಕು? ಧರ್ಮೋ ರಕ್ಷತಿ ರಕ್ಷಿತಃ ಅಂತಾರಲ್ಲ, ಹಾಗೇನೆ. ನಮಸ್ತೆ ಸ್ನೇಹಿತರೆ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕುಗಳ ಬಗ್ಗೆ, ಸವಲತ್ತುಗಳ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿ ಲಕ್ಷಾಂತರ ಮಂದಿ ಇದ್ದಾರೆ. ವ್ಯವಸ್ಥೆಯಲ್ಲಿರೋ ಸಮಸ್ಯೆಗಳ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿ ಸಾವಿರಾರು ಮಂದಿ ಇದ್ದಾರೆ. ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಹೇಳೋದಕ್ಕೆ ನೂರಾರು ಮಂದಿ ಇದ್ದಾರೆ. ಆದರೆ ಸಮಸ್ಯೆಗಳ ವಿಲೇವಾರಿಗಾಗಿ ಕಾಯ ವಾಚ ಮನಸ ಕೆಲಸ ಮಾಡೋರು ಬೆರಳೆಣಿಕೆ ಅಷ್ಟು ಮಾತ್ರ ಇದ್ದಾರೆ. ಕೆಲ ಕಾಲದ ನಂತರ ಅವರಲ್ಲಿ ಎಷ್ಟೋ ಮಂದಿ ಧೈರ್ಯ ಆಸಕ್ತಿ ಕಳೆದುಕೊಂಡು ಹಿಂದೆ ಸರಿತಾರೆ. ಎಲ್ಲರೂ ಒಳ್ಳೆ ಉದ್ದೇಶ ಇಟ್ಕೊಂಡೇ ಬಂದ್ರು ಕಾಲಾನಂತರದಲ್ಲಿ ತೆರೆಮರೆಗೆ ಸರಿತಾರೆ. ಯಾಕೆ? ವ್ಯವಸ್ಥೆ ಅವರನ್ನ ಕುಗ್ಗಿಸ್ಬಿಡುತ್ತಾರೆ. ಸ್ನೇಹಿತರೆ, ವ್ಯವಸ್ಥೆ ಅಂದ್ರೆ ಏನು? ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಕ್ಕೆ, ನೆಮ್ಮದಿಯ ಜೀವನ ನಡೆಸೋದಕ್ಕೆ ನಮಗ್ ನಾವೇ ಮಾಡಿಕೊಂಡ ವಿಧಾನಗಳೇ ಅಲ್ವೇ. ಕಾಲ ಕಾಲಕ್ಕೆ ನಮ್ಮ ತಪ್ಪುಗಳಿಂದ ಕಲಿತಾ ಸುಧಾರಿಸಿಕೊಂಡು ಬಂದ ವಿಧಾನಗಳೇ ಅಲ್ವೇ ನಮ್ಮ ವ್ಯವಸ್ಥೆ. ಅದಕ್ಕೆ ಅಧಿಕೃತ ಹೆಸರೇ ಸಂವಿಧಾನ. ಹಾಗಾದ್ರೆ ನಮ್ಮ ಸಂವಿಧಾನ ಸೋತಿದೆಯಾ? ನಮ್ಮನ್ನ ಬದುಕೋದಕ್ಕೆ ಬಿಡ್ತಾ ಇಲ್ವಾ ನಮ್ಮ ಸಂವಿಧಾನ? ಸ್ನೇಹಿತರೆ, ನಮ್ಮ ವ್ಯವಸ್ಥೆ ಸರಿಯಾಗೇ ಇದೆ. ನಮ್ಮ ಸಂವಿಧಾನ ಶ್ರೇಷ್ಠದ್ದು. ನಮಗಾಗಿ ಕಾಲ ಕಾಲಕ್ಕೆ ತಿದ್ಕೊಳ್ತಾನೂ ಇದೆ. ಇಲ್ಲಿ ಸೋತಿರೋದು ಸಂವಿಧಾನ ಅಲ್ಲ, ನಾವು ಏನನ್ನು ಬಯಸ್ತೇವೋ ಅದನ್ನೇ ತಾನೇ ಸಂವಿಧಾನ ವ್ಯವಸ್ಥೆ ಕೊಡುತ್ತೆ. ನಮಗೆ ಶಿಕ್ಷಣ, ಆರೋಗ್ಯಕ್ಕಿಂತ ಜಾತಿ ಧರ್ಮನ ಕಾಪಾಡ್ಕೊಳ್ಳೋದೇ ಹೆಚ್ಚು ಅಂತ ಅಂದ್ರೆ ವ್ಯವಸ್ಥೆ ನಿಮ್ಗೆ ಅವುಗಳ ಫಲಶ್ರುತಿಗಳನ್ನೇ ದಯಪಾಲಿಸುತ್ತೆ. ನಿಮ್ಗೆ ಯಾವುದು ಬೇಕು, ಯಾವುದು ಬೇಡ ಅನ್ನೋದನ್ನ ನೀವೇ ನಿರ್ಧಾರ ಮಾಡಬೇಕು. ಸಂವಿಧಾನ ವ್ಯವಸ್ಥೆ ಸರಿ ಇಲ್ಲ ಅಂತೆಲ್ಲ ಜಾರ್ಕೊಳ್ಬೇಡಿ. ನಮ್ಮ ಹಕ್ಕುಗಳ ಬಗ್ಗೆ, ಸವಲತ್ತುಗಳ ಬಗ್ಗೆ ಹೋರಾಡೋ ನಾವು ಸಂವಿಧಾನದಲ್ಲಿರೋ ನಮ್ಮ ಕರ್ತವ್ಯ, ಬಾಧ್ಯತೆಗಳ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಳ್ತೀವಿ? ಇದನ್ನೆಲ್ಲ ಹೇಳಿದ್ದಾಯ್ತು, ಕೇಳಿದ್ದಾಯ್ತು, ನಿನ್ನದು ಮಾತೇ ಆಯ್ತು ಅಂತ ಹೇಳಿದ್ರ? ಸಂವಿಧಾನವನ್ನ, ಪ್ರಜಾಪ್ರಭುತ್ವವನ್ನ ಪ್ರಾಯೋಗಿಕವಾಗಿ ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದೇ ನಮ್ಮ ಚರ್ಚೆ ಮತ್ತು ಪ್ರಾಯೋಗಿಕ ಪ್ರಯತ್ನ. ಸಂವಿಧಾನವನ್ನ ನಾವು ಯಾಕೆ ಕಾಪಾಡಬೇಕು? ಧರ್ಮೋ ರಕ್ಷತಿ ರಕ್ಷಿತಃ ಅಂತಾರಲ್ಲ, ಹಾಗೇನೆ. ಸಂವಿಧಾನವನ್ನ ನಾವು ಕಾಪಾಡಿಕೊಂಡ್ರಷ್ಟೇ ಸಂವಿಧಾನ ನಮ್ಮನ್ನು ಕಾಪಾಡುತ್ತೆ. ಸರಿ, ಹಾಗಾದ್ರೆ ಕಾಪಾಡೋದು ಹೇಗೆ? ಎಲ್ಲೆಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಲ್ಲಿ ಪ್ರಶ್ನೆ ಮಾಡಲೇಬೇಕು. ಉತ್ತರ ಸಿಗದಿದ್ದಾಗ ಕಾನೂನು ರೀತಿಯಲ್ಲಿ ಉತ್ತರ ಕಂಡುಕೊಳ್ಬೇಕು. ಇದು ವಿರೋಧ ಪಕ್ಷಗಳ ಕೆಲಸ ಅಲ್ವಾ? ಮೀಡಿಯಾದವ್ರ ಕೆಲಸ ಅಲ್ವಾ? ಈಗಿನ ಮಟ್ಟಿಗೆ ಅವ್ರ್ಯಾರು ನಮ್ಮವರಲ್ಲ. ಅವರ ಬಾಧ್ಯತೆಗಳನ್ನ ಮರೆತಿದ್ದಾರೆ. ಅವರಿಗೆ ಅವರ ಬಾಧ್ಯತೆ, ಎಥಿಕ್ಸ್, ಮಾರಲ್ಸ್ ನೆನಪಾದಾಗ ಅವರನ್ನ ನಾವು ನಂಬುದ್ರಾಯ್ತು. ಸ್ನೇಹಿತರೆ, ಬಾಯಿ ಮಾತಲ್ಲಿ ಹೇಳಿದ್ರೆ ಯಾರೂ ನಂಬೋದಿಲ್ಲ. ಫಸ್ಟ್ ಆಫ್ ಆಲ್ ಅರ್ಥನೂ ಆಗೋದಿಲ್ಲ. ಪ್ರಾಯೋಗಿಕವಾಗಿ ಒಂದು ಮಾಡೆಲ್ ತೆಗೆದುಕೊಂಡು ಅದರ ಮೇಲೆ ಕೆಲಸ ಮಾಡೋಣ. ಸದ್ಯಕ್ಕೆ ನನ್ನದೇ ಊರಾದ ಜಿಗಣಿಯನ್ನ ಮಾಡೆಲ್ ಆಗಿ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅಲ್ಲಯ್ಯ, ಸಂವಿಧಾನ ಅಂದ್ರೆ ಭಾರತ ಅಲ್ವಾ, ಕರ್ನಾಟಕ ಅಲ್ವಾ, ಬೆಂಗಳೂರು ಅಲ್ವಾ, ಯಾವುದೋ ಒಂದು ಹಳ್ಳಿನ ಅಂತ ಕೇಳಿದ್ರ? ನಮ್ಮ ಸಂವಿಧಾನದ ಫೌಂಡೇಶನ್ ತಳದಿ ಇರೋದೇ ಹಳ್ಳಿಯಲ್ಲಿ. ಸ್ಥಳೀಯ ಆಡಳಿತ ಸರಿ ಹೋದ್ರೆ ದೇಶದ ಆಡಳಿತ ತಾನಾಗಿ ಸುಧಾರಿಸುತ್ತೆ. ಸ್ನೇಹಿತರೆ, ನನ್ನೂರು ಜಿಗಣಿ ಕೆಲವೇ ವರ್ಷಗಳ ಹಿಂದೆ ಇದೊಂದು ಹಳ್ಳಿ, ಈಗ ಟೌನ್. ಇಲ್ಲಿ ಪುರಸಭೆ ಆಡಳಿತ ಇದೆ. ಜಿಗಣಿನೇ ಯಾಕೆ ಈಗ ಮಾಡೆಲ್ ಅಂದ್ರೆ, ಇದು ನನ್ನ ಹುಟ್ಟೂರು ಅನ್ನೋದಕ್ಕಿಂತ ಕರ್ನಾಟಕದಲ್ಲಿ ನೀವು ಯಾವುದೇ ಮೂಲೆಯಲ್ಲಿ ಇದೆ, ನಿಮ್ಮ ಸಮಸ್ಯೆ ಏನೇ ಇರಲಿ ಅದು ಇಲ್ಲಿ ಸಹಿತ ಇದೆ. ನಿಮ್ಮಲ್ಲಿ ನೀರಿನ ಸಮಸ್ಯೆ ಇದೆಯಾ, ಅದು ಇಲ್ಲಿದೆ. ವಲಸಿಗರ ಸಮಸ್ಯೆ, ರಸ್ತೆ ಸಮಸ್ಯೆ, ಕೆರೆ ಮಾಲಿನ್ಯ, ಕಸದ ಸಮಸ್ಯೆ, ಪೊಲೀಸ್ ನಿರ್ಲಕ್ಷ್ಯ, ಪುರಸಭೆಯ ದುರಾಡಳಿತ, ಶಿಕ್ಷಣದ ವ್ಯಾಪಾರ, ಮೆಡಿಕಲ್ ಮಾಫಿಯಾ, ಯಾವುದೋ ಒಂದು ನಿಮ್ಮ ಬಾಯಿಗೆ ಬಂದದನ್ನು ಹೇಳಿ. ಆ ಸಮಸ್ಯೆ ಇಲ್ಲಿ ಸಹಿತ ಇದೆ. ಈ ಊರಿನಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಕೊಂಡ್ರೆ ನಿಮ್ಮೂರಲ್ಲೂ ಅದನ್ನ ಅಳವಡಿಸ್ಕೊಳ್ಬಹುದು. ನಾನು ಇಲ್ಲಿಂದ ಬಂದು ನಿಮ್ಮ ಊರಿನ ಸಮಸ್ಯೆ ನೋಡೋದಕ್ಕಾಗೋದಿಲ್ಲ. ನೀವು ನಿಮ್ಮ ಊರಿಂದ ಬಂದು ಇಲ್ಲಿನ ಸಮಸ್ಯೆ ಏನು ಅಂತ ಸರಿಯಾಗಿ ಗುರುತಿಸೋದಕ್ಕಾಗೋದಿಲ್ಲ. ಅವರವರ ಸಮಸ್ಯೆನ ಅವರೇ ತೀರ್ಮಾನಿಸ್ಬೇಕು. ಅವರವರ ಊರನ್ನ ಅವರೇ ಬೆಳೆಸ್ಬೇಕು. ಹಳ್ಳಿಯ ಇದ ಪ್ರಶ್ನೆ ಮಾಡಿದ್ರೆ ದಿಲ್ಲಿ ಸರ್ಕಾರ ಬದಲುಗೊಟ್ಟಿರೋ ಉದಾಹರಣೆ ನಮ್ಮಲ್ಲಿ ಎಷ್ಟಿಲ್ಲ ಹೇಳಿ. ಸ್ನೇಹಿತರೆ, ನಮ್ಮ ಈ ಪ್ರಯಾಣದಲ್ಲಿ ನಮಗ್ ನಾವೇ ಒಂದಿಷ್ಟು ನಿರ್ಬಂಧಗಳನ್ನ, ಕಂಡೀಷನ್ಸ್ ಹಾಕೊಂಡ್ರೆ ಒಳ್ಳೆಯದು.
ನಮಗೂ ಜಾತಿ ರಾಜಕಾರಣಕ್ಕೂ ಸಂಬಂಧ ಇಲ್ಲ, ನಮಗೂ ಧರ್ಮ ರಾಜಕಾರಣಕ್ಕೂ ಸಂಬಂಧ ಇಲ್ಲ. ನಾವು ವ್ಯವಸ್ಥೆಗೆ ಸಂಬಂಧಪಟ್ಟ ವ್ಯಕ್ತಿಯನ್ನ ಪ್ರಶ್ನೆ ಮಾಡ್ತೇವೆ ಹೊರತು ದಾರಿ ಹೋಗನಲ್ಲ. ರಸ್ತೆ ತಡೆ, ಪ್ರತಿಭಟನೆ ಮುಂತಾದವು ನಮ್ಮ ಅಸ್ತ್ರವಾಗಬೇಕು ನಿಜ, ಆದ್ರೆ ಯಾವಾಗ? ನ್ಯಾಯ ವ್ಯವಸ್ಥೆ ಸೋತಾಗ ಮಾತ್ರ. ಸರಿ, ಹಾಗಿದೆ ಜಿಗಣಿ ಪುರಸಭೆಯ ಮೊದಲೇ ಮತ್ತು ಅತಿ ಮುಖ್ಯ ವೈಫಲ್ಯ ಏನು ಅನ್ನೋದನ್ನ ಮುಂದಿನ ವಾರ ನೋಡೋಣ. ವಿಡಿಯೋ ದೊಡ್ಡದಾದ್ರೆ ನಿಮ್ಮ ಇಂಪ್ರೆಷನ್ಸ್ ಜಾಸ್ತಿ ಆಗುತ್ತೆ ಅಂತ ನಮ್ಮ ಕೆಲ ಫ್ರೆಂಡ್ಸ್ ಹೇಳಿದ್ರು. ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಹೀಗೆ ಇರಲಿ. ಜೈ ಕರ್ನಾಟಕ, ಜೈ ಹಿಂದ್.